ಪ್ರಾರಬ್ಧ ತೊಡದ ಹೌದು ಹಣಿ ಬಾರದಾಗ ಏನದ ಅಟ್ಟೆ ಸಿಗ್ತದ ಮಾಡೋ ಮಾಸ್ತರ ನೀ ಎಷ್ಟು ಪ್ರಯತ್ನ ಮಾಡಿದ್ರು ಅದು ನಿನಗೆ ಸಿಗಂಗಿಲ್ಲ ಹೌದು ಹೌದಲ್ಲ ಹೌದು ಬೀರಪ್ಪನ ಹೇಳಿ ಅವ IPS ಆಗ್ಯಾನ ಅಂತೇಳಿ ಅವನಿಗೆ ಹಚ್ಚ ನೀನು ಕಲ್ತವನೇ ಇದ್ದಲ್ಲ ನೀ ಯಾಕಾಗಿಲ್ಲ ಆಗ್ಲಿಕ್ಕೆ ಬರೋದಿಲ್ಲ ಅವ್ನ ಹಣೆ ಬರ್ದ ಹಂಗ ಅವ ಹುಚ್ಚ ಅದಾನಂತ ಹೇಳಿದೀನಿ ಅಟ್ಟು ಮಾತಾಡಕ್ಕೆ ಬರಲ್ಲ ಅವನಿಗೆ ಕನ್ನಡ ಚಂದ ನೆಟ್ಟಗೆ ಮಾತಾಡಕ್ ಬರಲ್ಲ ಅಂದಿ ಹೌದು ಹೌದಲ್ಲ ನೀ ಹಿಂದಿ ಮಾತಾಡ್ತಿ ಕನ್ನಡ ಮಾತಾಡ್ತಿ ಎಲ್ಲ ಲ್ಯಾಂಗ್ವೇಜ್ ಅರ್ಥವನೇ ನೀ ಇದ್ದಿ ನೀ ಯಾಕಾಗಿಲ್ಲ ಆಗ್ಲಿಕ್ಕೆ ಬರೋದಿಲ್ಲ ನೀನ್ ಹಣಿ ಬರದಾಗ ಇಲ್ಲ ಅವನ ಹಣಿ ಬರದಾಗ ಆದದು ಹೌದಾ ಕೈ ಮಾಡಿ ಕರೆಸ್ತದ ಮಾಡಲಿಗೆ ಪುಣ್ಯ ಕ್ಷೇತ್ರದಾಗ ಇಟ್ಟು ಮಂದಿ ಈ ಪ್ರಾರಬ್ಧದ ಸೇವಾ ಮಾಡ್ಬೇಕನ್ನೋದು ಭೋಗದಾಗ ಬರದದ ಅಂತೇಳಿ ಅವ್ರಿಗೆ ಕೈ ಮಾಡಿ ಕರೆಸಿಲಿ ಕುಂಡ್ರಲಕ್ಕೆ ಹಚ್ಚಾದ ಹೌದು ಎಕ್ಸಾಮ್ ಪಾಸ್ ಆದ IPS ಆದ ಹೌದು ಹೌದು ಹೇಳ್ರಿಪ್ಪ ಮಾಡ ಮಾಸ್ತರ ಏನ್ ಹೇಳದ ಇವರಿಗೆ ಹಿಂಗೆ ವಿಷಯ ಮಾಡವ ನನ್ನ ಜೊತೆ ಇವತ್ತು ಹೌದು ಆ ವಿಷಯ ಮಾತಾಡಿದ್ರೆ ಹೆಂಗ ಮಾತಾಡಿರ್ಬೇಕು ಹಂಗ ಆಗ್ಬೇಕು ಭೂಮಿ ಬಿಚ್ಚಿರಿಬೇಕು ಮಾತು ಕೇಳೋದು ಹೌದು ಹೌದು ದೈವದ ತೆನೆ ತೂಗಿರಬೇಕು ಹೌದಾ ನಾವು ಇಲ್ಲಿಂದ 300 ಕಿಲೋಮೀಟರ್ ಬಂದದಕ್ಕೆ ಸ್ವಾರ್ಥಕ್ಕಾಗಿರ್ಬೇಕು ಅಂತ ವಿಷಯ ಇಲ್ಲಿ ಬಳಕೆ ಮಾಡಬೇಕು ಹೌದು ಹೌದು ಎತ್ತ ಕೇಳ್ರಿ ಹೌದಾ ಮಾಡಲಿಗೆ ವೃಂದಾವನದಲ್ಲಿ ಭರಮದೇವರ ಪೌಳಿ ಸೊತ್ತೆಲ್ಲ ವೃಂದಾವನ ಗಿಡ ಅದಾವ ಹೌದು ಮಾಯಿನ ಗಿಡದ ಮ್ಯಾಗ ಒಂದು ಗಿಡಿ ಬಂದು ಕುತ್ತದ ಹೌದು ಹಣ್ಣಾಗೋದು ಕಾಯಿಗೆ ಮೂಗು ಹೊಡೆದ ತಿಲ್ಲಗತ್ತದ ಹೌದು ಯಮದೇವ ಕ್ವಾಣಿನ ಮ್ಯಾಗ ಕುತ್ತು ನಗಲಗತ್ತ ಹೌದು ಹೌದು ಯಮದೇವ ಬರೋದು ನಕ್ಕೋತ ಬರ್ಲಗತ್ತ ಕ್ವಾಣಿನ ಮ್ಯಾಗ ಕುತ್ತು ಹೌದು ಹೌದು ಹಣ್ಣಾಗೋದು ಕಾಯಿಗೆ ಗಿಡಿ ಮೂಗು ಹೊಡೆದ ತಿದ್ದಿತ್ತು ಯಮದೇವಗ ನೋಡ್ತು ನಂದು ಹೋಗು ಯಾಳೆ ಬತ್ತತ್ತದು ಹೌದು ಹೌದು ನನ್ನ ಸಾವು ಬತ್ತು ನನಗೆ ಯಮ ಒಯ್ಲಿಕ್ಕೆ ಬಂದಂದ್ರೆ ಇದ್ರಾಗ ನಾವು ಉಳಿಯಂಗಿಲ್ಲ ಗಿಡಿ ತಿಳ್ಕೋತು ಪ್ರಯತ್ನ ಮಾಡ್ತದ ಗಿಡಿಯಲ್ಲಿ ಏನ್ ಮಾಡ್ಲಿಕ್ಕತ್ತು ಪ್ರಯತ್ನ ಯಮದೇವನ ಕೈಯನ್ನ ತಪ್ಪಿಸ್ಕೋಬೇಕಂತೇಳಿ ಯಮದೇವನ ಕೈಯನ್ನು ತಪ್ಪಿಸಿ ಹಾರಿ ಹೋಗಿ ವಿಷ್ಣುವಿನ ವಾಹನ ಗರುಡ ಪಕ್ಷಿ ಅದ ಹೌದು ಹೌದು ಗರುಡ ಪಕ್ಷಿಗೆ ಆಶ್ರಯ ಬೇಡ್ತದ ಗರುಡ ಗರುಡ ಯಮದೇವ ನನಗೆ ವೈಲಿಕ ಬಂದಾನ ಸಾವ ತಪ್ಪಿನ ನಂದು ಹೌದಾ ವೈಲಿಕ ಬಂದಾನ ಅವನ ಕಣ್ಣಾಗ ಮಣ್ಣು ಹೊಡೆದು ಪ್ರಯತ್ನದಿಂದ ನಾನು ನಿನ್ನ ಬಲಿ ಬಂದಿದ್ದ ಹೌದು ಹೌದು ಏನಾರು ಮಾಡಿ ಉಳಿಸು ಏನು ಮಾಡ್ತಿ ಗೊತ್ತಿಲ್ಲ ಒಟ್ಟು ನನಗ ಉಳಿಸ್ಬೇಕು ಹೌದು ಹೌದು ಅವನ ಕೈಯನ್ನು ತಪ್ಪಿಸ್ಬೇಕಂದ ಬಳಕ ಗರುಡ ಪಕ್ಷಿ ಹೇಳ್ತದ ಏನತ್ತ ನಾ ವಿಷ್ಣು ಪರಮಾತ್ಮಗ ಬೆನ್ನಿನ ಮೇಲೆ ಕುಣಿಸ್ಕೊಂಡು ಜಗತ್ತೇ ಇಡೀ ಬ್ರಹ್ಮಾಂಡ ತಿರುಗಾಡ್ದವ ಇದ್ದ ಹೌದು ಒಂದು ಯಮನ ಕಣ ತೆಪ್ಸೋದು ನನಗಾಗಲ್ಲ ನಡಿ ಕುಂಡ್ರು ಸಪ್ತ ಸಮುದ್ರ ದಾಟಿ ಒಂದು ದೊಡ್ಡ ಗುವಾದ ಹೌದು ಒಂದು ಬೆಟ್ಟದ ತೆಳಗ ಒಂದು ಗುವಾದ ಹೌದು ಅಲ್ಲಿ ಯಾವಾಗ ಪ್ರಾಣಿ ಪಕ್ಷಿದ ಸುಳು ಹಯ್ಯಂಗಿಲ್ಲ ಆ ಜಾಗಿಗೆ ಒಯ್ದು ನಿನಗಿಟ್ಟು ಬರ್ತ ನಡಿ ಕುಂಡ್ರು ಬೆನ್ನಿನ ಮ್ಯಾಗತ್ತು ಹೌದು ಹೌದು ಯಾವಾಗ ಗರುಡ ಪಕ್ಷಿ ಹೌದು ಬೆನ್ನಿನ ಮ್ಯಾಗ ಗರುಡ ಪಕ್ಷಿ ಕೊಂಡಸ್ಕೊಂಡು ಅದ ಗಿಣಿಗೆ ಹೌದು ಹೊಣತು ಸಪ್ತ ಸಮುದ್ರ ದಾಟಿ ಹೊಡ್ತು ಹೌದು ಒಂದ್ ದೊಡ್ಡ ಬೆಟ್ಟದ ತೆಳಗ ಗುವಾದ ಹೌದು ಒಳಗೆ ಯಾರ್ಯಾರು ಸುಳುವಿಲ್ಲ ಹೌದು ಆ ಜಾಗಿಗೆ ಒಯ್ದು ಗಿಣಿಗೆ ಬಿಟ್ಟು ತಾ ಬತ್ರಿ ಹೌದು ಹೌದು ಬಂದು ಸಪ್ತ ಸಮುದ್ರ ದಾಟಿ ಬಂತು ಯಮದೇವ ಯಾವ ಜಾಗಿಗೆ ನಿತ್ತ ನಗತ್ತಿದ ಅಲ್ಲೇ ಬಂತು ಯಮ ಮತ್ತು ಕುಲುಕುಲು ನಗಲಗತ್ತ ಹೌದು ಹೌದು ಏನಂದ ಗರುಡ ಯಾಕಪ್ಪ ಯಾಕ ನಗಲಗತ್ತಿದಿ ಹೌದು ಹೌದು ಹುಚ್ಚ ಮಾಡಲಿಗೆ ಬ್ರಹ್ಮದೇವರ ವೃಂದಾವನದಲ್ಲಿ ಹಣ್ಣಾಗುದ ಮಾಯಿನ ಗಿಡದ ಮ್ಯಾಗ ಕುತ್ತು ಗಿಣಿ ಮೂಗು ಹೊಡಿತಿತ್ತು ಹೌದಾ ಮಾನಿಕೆ ತಿಲ್ಲಕತ್ತಿತ್ತು ಬ್ರಹ್ಮದೇವರ ಹಣಿಬಾರ ಬರ್ದಾನ ಎದುರದು ಗಿಣಿದು ಹ್ಯಾಂಗ ಬರ್ದಾನ ಗಿಣಿ ಸಪ್ತ ಸಮುದ್ರ ದಾಟಿ ಒಂದು ಗುವಾದಾಗ ಹೋಗುದದ ಹೌದು ಆ ಗುವಾದಾಗ ಒಂದು ಬೆಕ್ಕ ಕುತ್ತದ 3 ದಿನ ಉಪವಾಸದ ಗಿಣಿ ಆ ಬೆಕ್ಕಿನ ಬಾಯಾಗ ಸಿಕ್ಕ ಪ್ರಾಣ ಬಿಡದಂತೇಳಿ ಬ್ರಹ್ಮಲಿಪಿ ಬರದಾದ ಹೌದು ಹೌದು ಗಿಣಿಗೆ ನೋಡಿ ನನಗೆ ಹೌದು ಆಶೆ ಆಗತ್ತದ ನಗುತ್ತಾಳಲಾಗಿತ್ತು ಹೌದಾ ಇಲ್ಲಿದ ಗಿಣಿ ಸಪ್ತ ಸಮುದ್ರ ಹಂಗ ದಾಟಿ ಹೋಗುತ್ತದ ಬ್ರಹ್ಮದೇವರ ಬರದಾವ ಹುಚ್ಚೋ ಯಾನ ಗಿಣಿ ಹುಚ್ಚೋ ನನಗೆ ತಿಳಿಯಲ್ದಂತೇಳಿ ನಾನು ಅಕ್ಕಿದ ಕರೆ ತನ್ನಿನ ತಾನೇ ಗಿಣಿ ನಿನ್ನ ಬಲಿ ಬಂದು ಬೆನ್ನಿನ ಮೇಲೆ ಕುಣಿಸೋಣ ಸಪ್ತ ಸಮುದ್ರ ಹೋಗಿ ಗುವಾದಾಗ ಹೋಗ್ಯಾದ ಕರೆ 3 ದಿನ ಇತ್ತು ಬೆಕ್ಕು ಉಪವಾಸದ ಆ ಬೆಕ್ಕಿನ ಬಾಯಾಗ ಸಿಕ್ಕ ಗಿಣಿದ ಪ್ರಾಣ ಹೋಗ್ಯಾದ ಅಂತ ಹೇಳ್ತು ಹೌದು 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 ಹೊಳ್ಳಿ ಗರುಡ ಪಕ್ಷಿ ಹೋಗಿ ನೋಡುತ್ತಾನ ಗಿಣಿದು ರೆಕ್ಕೆಟ್ಟೆ ಉಳಿದೆವು ಕರೆ
ತಾಕತ್ತ ಜೀವ ಉಳಿದಿತ್ತಲ್ಲ ಹೌದು ಹೌದು ಹೇಳೋ ತಾತ್ಪರ್ಯನು ಏನು ಮಾಡೋ ಮಾಸ್ತರ ವಿಷ್ಣುರವಾನ ಗರುಡ ಪಕ್ಷನು ಪ್ರಯತ್ನ ಮಾಡ್ಯಾದ ಹೌದು ಗಿಣಿನು ಕಣ್ಣು ತೆಪ್ಪಿಸಿ ಉಳಿಬೇಕಂತೇಳಿ ಪ್ರಯತ್ನ ಮಾಡ್ಯಾದ ಮಾಡ್ಯಾದ ಬ್ರಹ್ಮದೇವರ ಬರೆದೋದು ಬ್ರಹ್ಮಲಿಪಿ ತೆಪ್ತೇನು ಇಲ್ಲ ತೆಪ್ಸಲಕ್ ಸಾಧ್ಯ ಇಲ್ಲ ಹಣಿ ಬಾರ ದೊಡ್ಡದದ ಹೌದು ಹೌದು ಪ್ರಾರಬ್ಧ ತೆಪ್ಸಲಕ್ಕ ಬರಂಗಿಲ್ಲ ಹೌದಾ ಯಾಕೆ ಹೇಳ್ತ ಕೇಳ್ರಿ ಯಾಕ್ರಿಪ್ಪ ದಶರಥ ಮಹಾರಾಜಗೆ 3 ಮಂದಿ ಹೆಂಡ್ರು ಹೌದು ಕೌಶಲ್ಯ ಕೈಕಾ ಸುಮಿತ್ರ 3 ಮಂದಿ ಹೆಂಡ್ರು ಪ್ರಭು ದಶರಥ ಮಹಾರಾಜರಿಗೆ ಹೌದು ಹೌದು ಬ್ಯಾಟಿ ಅಂತೇಳಿ ಹೋಗಿ ಒಂದು ಗಿಡದ ಮ್ಯಾಗ ಕುತ್ತ ಯಾವಾಗಾರೆ ಪ್ರಾಣಿ ಪಕ್ಷಿ ಆ ಕೆರೆಗೆ ಬ್ಯಾಟ್ ನೀರಿಗೆ ಬರ್ತದೆ ಬ್ಯಾಟ್ ಆಡಬೇಕಂತೇಳಿ ಹೌದು ಹೌದು ಶಬ್ದವೇದಿ ಮಾಡಿತ್ತು ದಶರಥ ಮಹಾರಾಜರ ಮೇಲೆ ಹೌದು ಶ್ರಾವಣ ಕುಮಾರ ತಾಯಿ ತಂದಿಗಿತ್ತುಕೊಂಡು ಕಾಶಿ ಯಾತ್ರಕ್ಕೆ ನಡೆದಾನ ದಾರ್ಯಾಗ ತಾಯಿ ತಂದಿ ನೀರ 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 ಅಂತೇಳಿ ಮರಗಲ್ಗತ್ತು ಹೌದು ಹೌದು ಒಂದು ಗಿಡಕ್ಕಂತರ್ಲಿ ಕಟ್ಟದ ಶ್ರಾವಣ ಬಾಳ ಹೌದು ಶ್ರಾವಣ ಬಾಳ ಯಾರು ಮಾಡ್ದ ತಾಯಿ ತಂದೆಗೆ ಕವಡಿ ಗಿಡಕ್ಕೆ ಕಟ್ಟದ ಗಿಡಕ್ಕಂತರ್ಲಿ ಕಟ್ಟದ ತತ್ರಾಣಿ ಕೈಯಾಗ ತಗೊಂಡು ಗುಡ್ಡ ಗವರ್ದಾಗ ಹೊಳ್ಳಿ ಇದೇ ಹಾಗೆ ಸಿಗಂಗಿಲ್ಲ ಅಂತೇಳಿ ಹುಲ್ಲಿಗೆ ಗಂಟು ಕಟ್ಕೋತ ಕೆರೆಗೆ ಹೋದ ಹೌದು ಹೌದು ಯಾಕೆ ಜಾಗ ಸಿಗಿಲ್ಲ ಅಂತೇಳಿ ಹೌದು ತತ್ರಾಣಿ ಕೆರೆ ನೀರಿನೊಳಗೆ ಮುಳುಗಿಸ್ತಾನ ಬುಡುಬುಡು ಆವಾಜ ಬರ್ಲಗತ್ತು ಹೌದು ಬುಡುಬುಡು ಆವಾಜ ಬರುದು ದಶರಥ ಮಹಾರಾಜ ಶಬ್ದ ಕಂಡ ಹಿಡ್ದ ಗುರಿ ಇಟ್ಟು ಶಬ್ದವೇದಿ ಬಾಣ ಬಿಟ್ಟ ಹೌದು ಹೌದು ಶ್ರಾವಣ ಕುಮಾರ ಎದೆಗೆ ಬಾಣ ನಡ್ತು ಹೌದು ಧರಣಿಗೆ ಬಿದ್ದ ಹೌದು ಹೋಗಿ ಬ್ಯಾಟಿ ಯಾವಾಗ ಬಿದ್ದವ ನೋಡ್ಬೇಕಂತೇಳಿ ದಶರಥ ಬಂದ ನೋಡುತ್ತಾನ ಶ್ರಾವಣ ಕುಮಾರ ಬಿದ್ದಾನ ಹೌದು ಹೌದು ಯಪ್ಪ ನನಗೆ ಹೊಡೆದಿದೆ ನನ್ನ ಮುಪ್ಪನ ತಾಯಿ ತಂದೆಗೆ ನೀರು ಒಯ್ದು ಕುಡಿಸಂದಾಗ ಎಲ್ಲದಾರ ನನಗೆ ದಾರಿ ಗೊತ್ತಾಗಲ್ಲ ನಾನು ಹುಲ್ಲಿಗೆ ಗಂಟು ಹಾಕೋತ ಬಂದಿದ್ದ ಇದೇ ಗಂಟು ತಿಳ್ಕೊತ ಹೋಗು ಹೌದು ಹೌದು ಯಾಕಾಗಲ್ಲ ಶ್ರಾವಣ ಪ್ರಾಣ ಬಿಟ್ಟ ಹೌದು ದಶರಥ ಮಹಾರಾಜರು ತತ್ರಾಣಿ ತಗೊಂಡು ನೀರು ಕುಡಿಸ್ಬೇಕಂತಾರೆ ಯಾಕೆ ಶ್ರಾವಣ ಮಗು ನಿನಗೆ ನೀರಿಗೆ ಹಚ್ಚೋಟಿದೆ ಅಂತೇಳಿ ನಮ್ಮ ಮ್ಯಾಗ ಸಿಟ್ಟಾಗಿ ಮಾತಾಡ್ಲಾಗಿದ್ದೇನು ಹೌದು ಹೌದು ಕೇಳ್ತಾರ ತಾಯಿ ತಂದೆ ಶರೀರ ಹಣ್ಣಾಗ್ಯದ ಕಣ್ಣು ಕಾಣಲಾಗ್ಯವ ಗೋಡೆ ಆಗ್ಯದ ಹೌದು ಅಂತ ತಾಯಿ ತಂದೆ ಕೇಳ್ತಾರ ನಾ ಶ್ರಾವಣ ಅಲ್ಲ ನಿನ್ನ ಮಗ ನನ್ನ ಕೈಯಾಗ ಸಿಕ್ಕ ಪ್ರಾಣ ಬಿಟ್ಟ ಹೌದು ಹೌದು ನೀರು ಕುಡಿಸಂತೇಳಿ ವಚನ ತೋಡಲಂತೇಳಿ ನೀರು ಕುಡಿಸಲಕ ಬಂದಿದ್ದನ ಅಯೋಧ್ಯ ಪಟ್ಟಣದ ರಾಜ ದಶರಥ ಮಹಾರಾಜ ತಂದ ಹೌದು ಹೌದು ಏ ಪಾಪಿಗಿಡಿ ಹೌದಾ ನನ್ನ ಬಂಗಾರಂತ ಮಗ ಕಾಶಿ ಯಾತ್ರೆ ಕವಡಿ ತಗೊಂಡು ನಡ್ಕೊತ ಹೋಗುವಂತ ಅಂತ ಪುಣ್ಯಾತ್ಮ ಮಗನಿಗಿನಿ ಬಾಣ ಹೊಡೆದಕ್ಕೊಂತೀವಿ ಅಂದ್ರ ನಾಳೆಗೆ ನೀನು ಸಾಯುವಾಗ ಮಗ ಅಂದೇ ಸೈಬೇಕಂತೇಳಿ ಶ್ರಾಪ ಕೊಟ್ರು ಹೌದು ಹೌದು ದಶರಥ ಮಹಾರಾಜರಿಗೆ ಯಾರು ಶ್ರಾಪ ಕೊಟ್ರು ಶ್ರಾವಣ ಕುಮಾರನ ಹ್ಯಾಂಗ ಮಗ ಅಲ್ಲಗತ್ತಿದ ಹೌದು ಶ್ರಾವಣ ಕುಮಾರ ತಾಯಿ ತಂದೆ ಕೇಶವರಾಜ ಧರಣಿ ಹೌದು ಹ್ಯಾಂಗ ನಾವು ಮಕ್ಕಳು ಮಗ ಅಂತೇಳಿ ಪ್ರಾಣ ಬಿಡ್ಲಗತ್ತಿದೆವು ನಾಳೆ ನಿನ್ನ ಹೊಟ್ಟಿಲಿ 4 ಮಂದಿ ಮಕ್ಕಳು ಹುಟ್ಟಿದ್ರು ಒಂದು ಮಗನು ನಿನ್ನ ಮಣ್ಣಿಗೆ ಆಗಬಾರದು ಅಂತೇಳಿ ಶ್ರಾಪ ಕೊಟ್ಟರು ಮಾಡೋ ಮಾಸ್ತರ ದಶರಥ ಮಹಾರಾಜ ಪ್ರಾರಬ್ಧ ತಪ್ಪತ್ತೇನೋ ಮುಂದಿನ ಸಂಧಿಗೆ ಹೇಳು ಹೌದು 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 ವಿಷಯ ನೋಡ್ರಿ ದಶರಥ ಮಹಾರಾಜಿಗೆ ಪ್ರಾರಬ್ಧ ತಪ್ಪೇನು ಇಲ್ಲ 4 ಮಕ್ಕಳಿದ್ದು ಒಂದು ಮಗನೇ ಮಣ್ಣಿಗೆ ಆದೇನು ಇಲ್ಲ ಮಗ ಅಂದೇ ಪ್ರಾಣ ಬಿಟ್ಟ ಹೌದು ಹೌದು ಅದರಂತೆ ಜಗತ್ತದಾಗ ನಾವು ಏನು ಹಣಿ ಬರ ಭಗವಂತ ಬರೋದು ಅದು ತಪ್ಪಾಗಿಲ್ಲ ಹೌದು ಹೌದು ನೀವು ಕೋಟಿ ರೊಕ್ಕ ಗಳಿಸ್ರಿ ಹೌದು ಖರೆ ಖಾನೆ ವಾಲೆ ಕೆ ನಾಮ್ ದಾನೆ ಕೊಲಿಕೆ ಹೈ ಹೌದು ಹೌದು ಹೇಗಂದ್ರೆ ಏನ್ರಿಪ್ಪ ಊಟ ಮಾಡೋನ ಹೆಸರ ಪ್ರತಿಯೊಂದು ಕಾಳಿನ ಮ್ಯಾಗ ಭಗವಂತ ಬರ್ದಾನ ಯಾ ಕಾಳಿನ ಮ್ಯಾಗ ಹೆಸರು ಬರ್ದಾನ ಅದೇ ನೀವು ಉಳಿಬೇಕಾಗತ್ತದಪ್ಪ ಮತ್ತೊಂದು ಉಳಿಬೇಕಂದ್ರೆ ಸಾಧ್ಯ ಇಲ್ಲ ಹೌದು ಹೌದು ಯಾವಾಗ ದೊಡ್ಡದು ಹಣಿಬಾರ ಪ್ರಾರಬ್ಧ ದೊಡ್ಡದ ಹೌದು ಹಣಿಬಾರದಾಗ ಏನದ ಅಟ್ಟೆ ಸಿಗ್ತದ ಮಾಡೋ ಮಾಸ್ತರ ನೀ ಎಷ್ಟು ಪ್ರಯತ್ನ ಮಾಡಿದ್ರು ಅದು ನಿನಗೆ ಸಿಗಂಗಿಲ್ಲ ಹೌದು ಹೌದು ಹೌದಲ್ಲ ಹೌದು ಬೀರಪ್ಪನ ಹೇಳಿ ಅವ IPS ಆಗ್ಯಾನಂತೇಳಿ ಅವನಿಗೆ ಹಚ್ಚ ನೀನು ಕಲ್ತವನೇ ಇದ್ದಲ್ಲ ನೀ ಯಾಕಾಗಿಲ್ಲ ಆಗ್ಲಿಕ್ಕೆ ಬರೋದಿಲ್ಲ ಅವ್ನ ಹಣಿ ಬರ್ದ ಹಂಗ ಅವ ಹುಚ್ಚ ಅದಾನಂತ ಹೇಳಿದೀನಿ ಅಟ್ಟು ಮಾತಾಡಕ್ಕೆ ಬರಲ್ಲ ಅವನಿಗೆ ಕನ್ನಡ ಚಂದ ನೆಟ್ಟಗೆ ಮಾತಾಡಕ್ ಬರಲ್ಲ ಅಂದಿ ಹೌದು ಹೌದಲ್ಲ ನೀ ಹಿಂದಿ ಮಾತಾಡ್ತಿ ಕನ್ನಡ ಮಾತಾಡ್ತಿ ಎಲ್ಲ ಲ್ಯಾಂಗ್ವೇಜ್ ಅರ್ಥವನೇ ನೀ ಇದ್ದಿ ನೀ ಯಾಕಾಗಿಲ್ಲ ಆಗ್ಲಿಕ್ಕೆ ಬರೋದಿಲ್ಲ ನೀನ್ ಹಣಿ ಬರದಾಗ ಇಲ್ಲ ಅವನ ಹಣಿ ಬರದಾಗ ಆದದು ಹೌದು ಕೈ ಮಾಡಿ ಕರೆಸ್ತದ ಮಾಡಲಿಗೆ ಪುಣ್ಯ ಕ್ಷೇತ್ರದಾಗ ಇಟ್ಟು ಮಂದಿ
ಈ ಪ್ರಾರಬ್ಧದ ಸೇವಾ ಮಾಡ್ಬೇಕನ್ನೋದು ಭೋಗದಾಗ ಬರದದ ಅಂತೇಳಿ ಅವ್ರಿಗೆ ಕೈ ಮಾಡಿ ಕರೆಸಿಲಿ ಕುಂಡ್ರಲಕ್ಕೆ ಹಚ್ಚಾದ. ಹೌದೌದು. ಅದಕ್ಕ ಯಾರ ಭೋಗದಾಗ ಅದ ಅವರೇ ಮಾತ್ರ ಅನ್ನ ಊಟ ಮಾಡ್ತಾರ. ಹೌದು. ಎಲ್ಲರಿಗೆ ಸಿಗಲಿಕ್ಕೆ ಸಾಧ್ಯ ಇಲ್ಲ. ಹೌದು. ಅದಕ್ಕ ಕಮಿಟಿ ಅವರು ಹಾಲು ಮತದಾಗ ಸಿದ್ಧಟಿಗೆ ಒಳಗೆ ವಿಷಯ ಕೇಳ್ರಿ ಅಂದರೆ ಎರಡೆರಡು ಪ್ರಶ್ನೆ ಸುಮ್ಮ ಕೇಳ್ಕೊತವ್ರಿ. ಅನುಭವ ವಿಷಯ ಗೊತ್ತಾಗ್ಬೇಕಂತ ಕೇಳ್ಯಾರ. ಹೌದು. ಅದಕ್ಕೆ ಮಾಡೋ ಮಾಸ್ತರ್ ಹೇಳಿದ್ರು, ಏನ್ರಿ ಮೊದಲಿನ ಸಂಧಿ ಕೇಳಗತ್ತಂದ್ರ ಪಟ್ನೆ ಹೇಳ್ತಾನ್ರಿ ಬೆರಿಕೆದನವ. ಹೌದು. ತಿಳ್ಕೊತ ಏನತ್ತಾನ ಏನತ್ತನ್ರಿಪ್ಪ? ಬಹಳ ಬೆರಿಕೆನ್ರಿ. ಇಟ್ಟು ತಿಳಿದಂದ್ರ ಸಾಕಲ್ಲ ನಿಮಗ. ಸಾಕಲ್ಲ ಮತ್ತ ನಾ ಹೇಳೋ ಅವಶ್ಯಕತೆ ಇಲ್ಲ ನಿಮ್ಗೆ. ಹೌದು. ಇಟ್ಟು ತಿಳಿತಂದ್ರ ಸಾಕು. ಹೌದು. ವಿಷಯ ಏನ ಕೇಳೋದದ? ಏನು ಕೇಳೋದು? ಸಿದ್ಧ ಮಹಾಲಿಂಗರಾಯ ಮುತ್ಯಾನ ಗುರು. ಹೌದು. ಅವತಾರಿ ಪುರುಷ ಪರಮಾತ್ಮನ ಪ್ರತಿ ಅವತಾರಿನೇ. ಹೌದು. ಆಕಾಶ ಭರಮದೇವರ ಹೌದು. ಮಡದಿ ಸೂರಾದೇವಿಯ ಪುಣ್ಯ ಉದರದಿಂದ ಜನ್ಮ ತಾಳಿ ಬಂದಂತ ಲಿಂಗ ಬೀರ ದೇವರ. ಹೌದು. ಮಹಾಲಿಂಗರಾಯ ಮುತ್ಯಾನ ಗುರುವಿನ ಹೆಸರೇನು? ಲಿಂಗ ಬೀರ ದೇವರ. ಹಗಲಿರುಳು ಗುರುನಾಥನ ಭಕ್ತಿ ಮಾಡ್ಯಾನ. ಪರಿಪರಿದಿಂದ ಗುರು ಕಾಡಿ ಕಾಡಿ ನೋಡ್ಯಾನ. ಹೌದು. ಕೊನೆ ಅಂತ್ಯಕಾಲದಾಗ ಬೀರ ದೇವರ ಸಮಾಧಿ ಎಲ್ಲಿ ತಗೊಂಡ? ಹುನ್ನೂರದಾಗ ತಗೊಂಡ. ಹೌದು. ಸಿದ್ಧ ಮಾಳಪ್ಪ ಮಹಾಲಿಂಗರಾಯ ಮುತ್ಯ ಗುರುವಿನ ಪೂಜೆಗಿದ್ದಲ್ಲಿ ಹೌದು. ಗುರು ಸಮಾಧಿ ತೋರಣ ಬರಕ್ಕ ಸಿದ್ಧ ಮಹಾಲಿಂಗರಾಯ ಮುತ್ಯಾನ ಮಾಡ್ದ. ಏನು ಮಾಡ್ದ? ಒಬ್ಬನಿಗೆ ತನ್ನ ಜೊತೆಗೂಡಿ ತಗೊಂಡು ಗುರುವಿನ ಗುಡಿ ಕಟ್ಟ್ಯಾನ. ಹೌದು. ಹುನ್ನೂರದಾಗ ಗುರುವಿನ ಗುಡಿ ಕಟ್ಟ್ಯಾನ. ಹೌದು. ಗುರುವಿನ ಗುಡಿ ಕಟ್ಟಿತ್ತ ಹೊಳ್ಳಿ ಹುಲಜಂತಿಗೆ 4 ಮಕ್ಕಳು ಈ ಕಡೆ ಪ್ರಪಂಚದ. ಹೌದು. ಈ ಕಡೆ ಹುನ್ನೂರು ಬಿಟ್ಟು ಹುಲಜಂತಿಗೆ ಬರಬೇಕಂದ್ರ ಗುರುವಿಗೆ ನೀರು ಹಾಕಲಕ್ಕ ಗುರುವಿನ ಪೂಜೆ ಮಾಡ್ಲಿಕ್ಕ ಒಬ್ಬನಿಗೆ ನೀ ಇಟ್ಟಾನ. ಹೌದು. ಗುರುವಿನ ಗುಡಿ ಕಟ್ಟಬೇಕಂದ್ರೆ ಯಾವನಿಗೆ ತಗೊಂಡು ಸಿದ್ಧ ಮಹಾಲಿಂಗರಾಯ ಮುತ್ಯ ಗುರುವಿನ ಗುಡಿ ಕಟ್ಟದ. ಹೌದು. ಗುರುವಿನ ಪೂಜೆಗೆ ನೀರು ಹಾಕಲಕ್ಕ ಪೂಜೆಗೆ ಸೇವಾಕೊಬ್ಬನಿಗೆ ಇಟ್ಟಾನಂದ್ರ ಯಾವನಿಗೆ ಇಟ್ಟು ಹೊಳ್ಳಿ ಹುಲಜಂತಿಗೆ ಬಂದ. ಹೌದು. ಹೌದು. ಇದು ಒಂದು ಮಾತ. ಹೌದು. ಇನ್ನೊಂದು ಮಾತು ಯಾವುದು? ಇನ್ನೊಂದು ಯಾವ್ದ್ರಿಪ್ಪ ಅದು? ಮಹಾಲಿಂಗರಾಯ ಮುತ್ಯ ಬೀರ ದೇವರ ಇಲ್ಲ ಜಕರಾಯ ಮುತ್ಯ ಆತ ಇವರೆಲ್ಲ ಮುಂದೆ ಇಲ್ಲಿ ಸಮಾಧಿ ತಗೊಂಡಾರ. ಹೌದು. ಹೌದಲ್ಲ? ಹೌದು. ಮಹಾಲಿಂಗರಾಯ ಮುತ್ಯ 4 ಮಕ್ಕಳು. ಹೌದು. ಬೀರ ಮುತ್ಯ, ರೆಬ್ಬರಾಯ, ಸ್ವಾಮರಾಯ, ಕಣ್ಣ ಮುತ್ಯ. ಹೌದು. ಹೌದು. 4 ಮಂದಿ ಮಕ್ಕಳಿಲ್ಲ. ಹೌದು. 5 ಮಠಗಳದಾವ. 5 ಮಠ. ಹಾ. ಹೌದು. ಹೊನ್ನೂರ, ಶಿರಾಡೋಣ, ಏಳಕಿ, ಹುಲಜಂತಿ, ಉಮ್ರಾಜ. ಹೌದು. ಮಹಾಲಿಂಗರಾಯ ಮುತ್ಯಾಗ 4 ಮಕ್ಕಳು. 4 ಮಕ್ಕಳು. ಮಠ ಪಾಲ ಮಾಡ್ಕೊಂಡ್ರ. ಹೌದು. ಹೌದು. ಒಬ್ಬೊಬ್ರು ಒಂದೊಂದು ಮಠ ಅಧಿಕಾರಿಯಾಗ್ಯಾರ, ಪೂಜೆಗೆ ಉಳ್ದಾರ. ಹೌದು. ಒಬ್ಬೊಬ್ರು ಒಂದು ಮಠ ಹಂಚ್ಕೊಂಡು ತಗೊಂಡಾರ. ಹೌದು. ಹೌದು. 5 ಮಠಗಳದಾವ, 4 ಮಕ್ಕಳದಾರ. ಪಾಲ ಮಾಡ್ಕೋಬೇಕಂದ್ರೆ ಯಾರ್ಯಾರಿಗೆ ಯಾವ ಮಠಗಳು ಹೋಗ್ಯಾವ. ಹೌದು. ಹೌದು. ವಿಷಯ ಅನುಭವದಿಂದ ಸಿದ್ಧರ ಮಾಡೋದು, ಪವಾಡ ಸಿದ್ಧರ ಮಾಡೋದು, ಕೀರ್ತೆಲ್ಲ ಇವತ್ತು ಗೊತ್ತಾಗುತ್ತದ. ಹೌದು. ಹೌದು. ಅದಕ್ಕ ಅಮಶುದ್ಧ ಮುತ್ಯ ಕೈಲಾಸದಾಗ ಗುರುನಾಥನ ಭಕ್ತಿ ಮಾಡಿ ಧರಿಗಿಳಿದ ಬಂದ ಬಳಿಕ ಹೌದು. ಪಾಯದ ಗುಡ್ಡದ ಮ್ಯಾಗ ವಾಸ ಮಾಡಿ ಭಕ್ತರ ಉದ್ಧಾರ ಮಾಡುತ್ತಾನ. 3 ಮಂದಿ ಪುಣ್ಯದ ಮಕ್ಕಳು, 4 ಮಂದಿ ವರುವಿನ ಮಕ್ಕಳು, ಒಬ್ಬಕ್ಕೆ ಮಗಳು ಜನ್ಮ ತಾಳಿ ಬಂದು ಜಗತ್ತ ಸಿದ್ಧಟ್ಟಿಗೆ ಇತ್ತು. 1700 ಮಠ ಮನೆ ಅಮಶುದ್ಧ ಮುತ್ಯಂದಾಗ್ಯಾವ. ಹೌದು. ಹೌದು. ಖರೆ ಇಟ್ಟೆಲ್ಲ ಮಂದಿ ಯಾರು ಕೂಡಿದೆವು. ಹೌದು. ಎಲ್ಲಾರು ಸಂಸಾರಿಕರೇ ಇದ್ದೆವು. ಹೌದು. ಹೌದು. ಎಲ್ಲರೂ ಸಂಸಾರಿಕರು. ಹೌದಲ್ಲ? ಹೌದು. ಮನುಷ್ಯ ಜನ್ಮ ಅರಿವಿನ ಜನ್ಮ ತಿಳಿ ಕರೀತಾರ. ಮಹಾತ್ಮರು ಇದಕ್ಕೆ ಶ್ರೇಷ್ಠ ಜನ್ಮ ತಿಳಿ ಕರೀತಾರ. ಹೌದು. ಉಳಿಕೆದ ಜನ್ಮ ಬರೇ ಭೋಗಿಸೋದಕ್ಕೆ ಬಂದಾವ. ಹೌದು. ಖರೆ ಮಾನವ ಜನ್ಮ ಭೋಗಿಸೋದ ಜೊತೆ ಕರ್ತೃತ್ವದ ಇದಕ್ಕೊಂದು ವಿಶೇಷ ಅರಿವದ. ಹೌದು. ಇದಕ್ಕೆ ಶ್ರೇಷ್ಠ ತಿಳಿ ಕರೆದಾರ. ಅದಕ್ಕೆ ಅರಿವಿನ ಜನ್ಮಕ್ಕೆ ಬಂದರು ನಾವು ತಿಳಿದರೆ ಮಾಡಿ ತಿಳಿಲಾರದೆ ತಪ್ಪಾಗುತ್ತದ. ಹೌದು. ಖರೆ 25 ವಯಸ್ಸಾದ ಬಳಿಕ ಯಾರು ಮಾಡ್ತೀವಿ? ತಾಯಿ ತಂದಿಗೆ ಹೇಳಿ ಯಾರು ವಿಚಾರ ಮಾಡಿರಿಲ್ಲ? ಹೌದು. ಒಂದು ಲಗ್ನ ತೆಗೆದ ಕನ್ಯಾ ತೆಗೆದ ಲಗ್ನ ಮಾಡ್ತೀರಿಲ್ಲ? ಹೌದು. ಕೇಳಿರಿ. ಹೌದು. ಅದಕ್ಕ ಈ ಮನುಷ್ಯ ಜನ್ಮ ಅರಿವಿನ ಜನ್ಮ ಕಿದ್ರು ಗುರುನಾಥನ ಸೋತ್ರಿ ಬ್ರಹ್ಮನಿಷ್ಠ ದಯಾಳು ಸದ್ಗುರುನಾಥನ ಅಂತಕರಣ ನಮ್ಯಾಗ ಇತ್ತಂದ್ರ ಪ್ರಪಂಚದ ಪಾರಮಾರ್ಥ ಮಾಡಿ ಭವಸಾಗರ ನೀಗಬೇಕಾಗ್ಯದ. ಹೌದು. ಅದಕ್ಕೆ ಆ ಗುರುನಾಥ ನಿನ್ನ ದಯಾಕರಣ ನನಗೆ ಇರ್ಲಿ ತಿಳಿ
ನಾಲ್ಕು ನುಡಿ ಚಾಲ ಹಾಡೋದದ ಮುತ್ಯಾನ ಪಾಲಿಕೆ ಬಂದದ ದಯವಿಟ್ಟು ಒಂದು 10 ನಿಮಿಷ ಮುತ್ಯ ಪಾಲಿಕೆ ಕುತ್ತ ಬಳಕ ಪದ್ಯ ಹಾಡ್ತೇವೆ ಶಾಂತ ರೀತಿಯಿಂದ ಕುತ್ತು ಕೇಳಬೇಕಂತ ಕಳ್ಕೊಳ್ಳಿರಂತೆ ಆಗಲಿಪ್ಪ